ರಾಜಗೋಪಾಲನಗರದಲ್ಲಿ ಅದ್ದೂರಿಯಾಗಿ ನಡೆದ ಪಂಚದೇವತೆಗಳ ಜಾತ್ರಾ ಮಹೋತ್ಸವದಲ್ಲಿ ಸಮಾಜ ಸೇವಕರಾದ ಡಾಕ್ಟರ್ ರುದ್ರೇಗೌಡರು ಭಾಗಿ. ಶ್ರೀ ಮುನೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ರಾಜಗೋಪಾಲನಗರ ವಾರ್ಡಿನ ಅಂಬಿ ಸರ್ಕಲ್ ಬಳಿಯ ಶ್ರೀ ಶನೇಶ್ವರ ದೇವಸ್ಥಾನದ ಹತ್ತಿರ ಅದ್ದೂರಿಯಾಗಿ ನಗರ ದೇವತೆ ಶ್ರೀ ಅಣ್ಣಮ್ಮ ದೇವಿ, ಗ್ರಾಮ ದೇವತೆ ಶ್ರೀ ದುಗ್ಗಲಮ್ಮ ದೇವಿ, ಶ್ರೀ ಚೌಡೇಶ್ವರಿ ದೇವಿ, ಶ್ರೀ ಮಾರಮ್ಮ ದೇವಿ, ಶ್ರೀ ರಾಜೇಶ್ವರಿ ದೇವಿಯರ 15ನೇ ವರ್ಷದ ಪಂಚದೇವತೆಗಳ ಜಾತ್ರಾ ಮಹೋತ್ಸವ ಬಹಳ ಅದ್ದೂರಿಯಾಗಿ ಮತ್ತು ವಿಜೃಂಭಣೆಯಿಂದ ನಡೆಯಿತು. ಈ ಅದ್ದೂರಿ ಜಾತ್ರಾ ಮಹೋತ್ಸವಕ್ಕೆ ರಾಜಗೋಪಾಲನಗರ ವಾರ್ಡಿನ ಹಾಗೂ ರಾಜೇಶ್ವರಿ ನಗರ ವಾರ್ಡಿನ ಸಮಾಜ ಸೇವಕರು ಮತ್ತು ರಾಜಕೀಯ ಮುಖಂಡರಾದ ಹಾಗೂ ಸಹಾಯ ಹಸ್ತ ಸೇವಾ ಟ್ರಸ್ಟ್ ಅಧ್ಯಕ್ಷರಾಗಿರುವ ಡಾಕ್ಟರ್ ರುದ್ರೇಗೌಡರು ಭಾಗಿಯಾಗಿ ದೇವತೆಗಳ ಆಶೀರ್ವಾದವನ್ನು ಪಡೆದು ಜಾತ್ರಾ ಮಹೋತ್ಸವಕ್ಕೆ ಸಹಕಾರವನ್ನ ನೀಡಿದರು. ಅದೇ ರೀತಿ ಈ ಜಾತ್ರಾ ಮಹೋತ್ಸವದಲ್ಲಿ ಆರತಿಯನ್ನು ಹೊತ್ತು ದೇವರ ಮೆರವಣಿಗೆಯಲ್ಲಿ ಭಾಗಿಯಾದ ಹಾಗೂ ಅತ್ಯಾಕರ್ಷಕವಾಗಿ ಆರತಿಯನ್ನು ವಿನ್ಯಾಸಗೊಳಿಸಿದ್ದ 3 ಜನ ಮಹಿಳೆಯರಿಗೆ ಪ್ರಥಮ ಬಹುಮಾನವಾಗಿ 10,000 ರೂಪಾಯಿ ಹಾಗೂ ದ್ವಿತೀಯ ಬಹುಮಾನವಾಗಿ 7,500 ರೂಪಾಯಿ ಮತ್ತು ತೃತೀಯ ಬಹುಮಾನವಾಗಿ 5,000 ರೂಪಾಯಿ ನಗದು ಬಹುಮಾನವನ್ನು ಡಾಕ್ಟರ್ ರುದ್ರೇಗೌಡರು ನೀಡಿ ಪ್ರೋತ್ಸಾಹಿಸಿದರು. ಅಷ್ಟೇ ಅಲ್ಲದೆ ರುದ್ರೇಗೌಡರು ಈ ಮೆರವಣಿಗೆಯಲ್ಲಿ ಭಾಗಿಯಾಗಿ ಆರತಿ ಹೊತ್ತ ಹಲವು ಮಹಿಳೆಯರಿಗೆ ಆರ್ಥಿಕ ಸಹಕಾರವನ್ನು ನೀಡಿ ಪ್ರೋತ್ಸಾಹ ನೀಡಿದರು. ಇದೇ ವೇಳೆಯಲ್ಲಿ ರುದ್ರೇಗೌಡರಿಗೆ ಶ್ರೀ ಮುನೇಶ್ವರ ಸ್ವಾಮಿ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಹಾಗೂ ಸ್ಥಳೀಯರು ಸನ್ಮಾನಿಸುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸಿ ಜಾತ್ರಾ ಮಹೋತ್ಸವಕ್ಕೆ ಸಹಕಾರ ನೀಡಿದ್ದಕ್ಕೆ ಧನ್ಯವಾದ ವ್ಯಕ್ತಪಡಿಸಿದರು. ಈ ಜಾತ್ರಾ ಮಹೋತ್ಸವದಲ್ಲಿ 100 ಭಕ್ತಾದಿಗಳು ಭಾಗಿಯಾಗಿ ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಂಡರು. ಶ್ರೀ ಮುನೇಶ್ವರ ಸೇವಾ ಟ್ರಸ್ಟ್ ವತಿಯಿಂದ ಇಲ್ಲಿನ ಎಲ್ಲ ಯುವಕರು 3 ವರ್ಷಕ್ಕೊಮ್ಮೆ ಇಲ್ಲಿ ನಮ್ಮ ತಮ್ಮಯ್ಯ ಮತ್ತು ಅವರ ತಂಡದವರು ಎಲ್ಲರೂ 3 ವರ್ಷಕ್ಕೊಮ್ಮೆ ಇಲ್ಲಿ ನಮ್ಮ ನಗರ ದೇವತೆ ಅಣ್ಣಮ್ಮ ಮತ್ತು ಗ್ರಾಮ ದೇವತೆ ದುಗ್ಗಲಮ್ಮ, ಚೌಡೇಶ್ವರಿ, ಚಾಮುಂಡೇಶ್ವರಿ ಹಾಗೂ ನಮ್ಮ ರಾಜೇಶ್ವರಿ ದೇವತೆಗಳನ್ನ ಇಲ್ಲಿ ತಂದು ಒಂದು ಊರಹಬ್ಬದ ರೀತಿ ಇವತ್ತು ನಮ್ಗೆ ಇಲ್ಲಿ ನೋಡ್ತಾ ಇದ್ದ ಸಂತೋಷ ಆಗುತ್ತೆ. ಒಂದು ಮಧ್ಯದಲ್ಲಿ ಇಲ್ಲಿ ಈ ತರ ಇಷ್ಟೆಲ್ಲ ಮಾಡಕ್ ಆಗ್ತಿರಲಿಲ್ಲ. ಇವತ್ತೇನೋ ಎಲ್ಲ ಯುವಕರುಗಳು ಸೇರಿ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಹಬ್ಬ ಮಾಡ್ತೀವಿ ಮತ್ತು ಇಲ್ಲಿ ನಮ್ಮ ಜನತೆಗೆ ಎಲ್ಲ ದೇವರುಗಳನ್ನ ದರ್ಶನವನ್ನು ಕೊಡ್ತೀವಿ ಅಂತ ಹೇಳಿ ಇವತ್ತು ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿದ್ದಾರೆ. ಅವರೆಲ್ಲ ತಂಡದವರೆಗೂ ನನ್ನ ಧನ್ಯವಾದಗಳು. ಮತ್ತು ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ಸ್ನೇಹಿತರುಗಳಿಗೂ ವಂದಿಸ್ತಾ, ಇಲ್ಲಿ ಬಂದಿರತಕ್ಕಂಥ ನನ್ನೆಲ್ಲ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಎಲ್ಲರಿಗೂ ನನ್ನ ತಾಯಿ ಅಣ್ಣಮ್ಮ, ಮಾರಮ್ಮ, ಚೌಡೇಶ್ವರಿ, ರಾಜೇಶ್ವರಿ ಎಲ್ಲ ದೇವರುಗಳಿಗೂ ನಿಮ್ಮೆಲ್ಲರಿಗೂ ಹೆಚ್ಚಿನ ರೀತಿಯ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕೊಡ್ಲಿ ಅಂತ ಕೇಳ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.